ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ಕ್ಲಾಸ್ 11 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂದರೆ ಏನು, ಅವುಗಳ ವ್ಯಾಲ್ಯೂ ಯಾವ ರೀತಿಯಾಗಿ ಡಿಸೈಡ್ ಆಗುತ್ತೆ ಮತ್ತು ಆ್ಯಂಗಲ್ ಮೇಲೆ ಯಾವ ರೀತಿಯಾಗಿ ಡಿಪೆಂಡ್ ಆಗಿರುತ್ತೆ. ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ಅಡ್ಜಸೆಂಟ್ ಎನ್ನುವಂಥದ್ದು ಅಡ್ಜಸೆಂಟ್ ಮೇಲೆ ಕಾಸ್ ಫಂಕ್ಷನ್ ಡಿಪೆಂಡ್ ಆಗಿರುತ್ತೆ ಮತ್ತು ಆ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ಅಪೋಸಿಟ್ ಸೈಡ್ ಮೇಲೆ ಸೈನ್ ಫಂಕ್ಷನ್ನು ಡಿಪೆಂಡ್ ಆಗಿರುತ್ತೆ ಮತ್ತು ಯಾವ ಕ್ವಾಡ್ರೆಂಟಲ್ಲಿ ಯಾವ ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸು ಈ ಸೈನ್ ವ್ಯಾಲ್ಯೂ ಡಿಪೆಂಡ್ ಆಗಿರುತ್ತೆ ಅನ್ನೋದನ್ನು ಹಿಂದಿನ ಒಂದು ಕ್ಲಾಸ್ನಲ್ಲಿ ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಹಾಗಿದ್ರೆ ಇನ್ನೂ ನಾವು ತಡ ಮಾಡೋದು ಬೇಡ, ಅದಕ್ಕೆ ಸಂಬಂಧಿಸಿದ ಹಾಗೆ ನಾವು ಕೆಲವೊಂದು ಎಕ್ಸಾಂಪಲ್ಗಳನ್ನು ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳಿಗೆ ಸಂಬಂಧಿಸಿದಾಗೆ ಕ್ವಾಡ್ರೆಂಟ್ ಮೇಲೆ ಸಂಬಂಧಿಸಿದಾಗೆ ಕೆಲವೊಂದು ಎಕ್ಸಾಂಪಲ್ಸ್ಗಳಿದ್ದಾವೆ. ಎಕ್ಸಾಂಪಲ್ ನಂಬರ್ 6 ಏನಂತ ಇದೆ, ಇಫ್ ಕಾಸ್ ಎಕ್ಸ್ ಈಸ್ ಈಕ್ವಲ್ ಟು -3/5 ಆಗಿದ್ದರೆ, ಇಫ್ ಇಟ್ ಈಸ್ ಲೈಸ್ ಇನ್ ದ ಥರ್ಡ್ ಕ್ವಾಡ್ರೆಂಟ್ ಹಾಗಿದ್ರೆ ರಿಮೈನಿಂಗ್ ಫ್ಯೂಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳ ವ್ಯಾಲ್ಯೂಸ್ಗಳನ್ನು ಫೈಂಡ್ ಔಟ್ ಮಾಡಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಇವಾಗ ಕಾಸ್ ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ, ಇದು ಏನಾಗಿದೆ ಥರ್ಡ್ ಕ್ವಾಡ್ರೆಂಟಲ್ಲಿದೆ. ಥರ್ಡ್ ಕ್ವಾಡ್ರೆಂಟಲ್ಲಿ ಕಾಸ್ ವ್ಯಾಲ್ಯೂ ಯಾವಾಗಲೂ ಏನಾಗಿರುತ್ತೆ, ನೆಗೆಟಿವ್ ಆಗಿರುತ್ತೆ. ಅಂದರೆ ನಿಮಗೆ ಒಂದು ಸಿಂಪಲ್ ಆಗಿ ತಿಳ್ಕೊತ ಒಂದು ಟ್ರಿಕ್ಕನ್ನು ನಾನು ಹೇಳಿದ್ದೆ. ಈ ರೀತಿಯಾಗಿ 4 ಕ್ವಾಡ್ರೆಂಟ್ ಇರುತ್ತೆ. ಈ ಕ್ವಾಡ್ರೆಂಟಲ್ಲಿ ಫಸ್ಟ್ ಕ್ವಾಡ್ರೆಂಟಿ ಆಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಏನಾಗಿರ್ತವೆ, ಪಾಸಿಟಿವ್ ಆಗಿರುತ್ತೆ. ಸೈನ್ದು ಇನ್ವರ್ಸು ಕೊಸೆಕ್ಕು, ಇಲ್ಲಿ ಟ್ಯಾನ್ದು ಇನ್ವರ್ಸು ಕಾಟು ಮತ್ತು ಇಲ್ಲಿ ಕಾಸ್. ಓಕೆ, ಅಷ್ಟು ನಿಮಗೆ ಡಿಫಿಕಲ್ಟ್ ಆದರೆ ASTC ಅಂದರೆ ಫಸ್ಟ್ ಕ್ವಾಡ್ರೆಂಟಲ್ಲಿ ಆಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸು ಪಾಸಿಟಿವ್ ಇರುತ್ತೆ. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನು ಮತ್ತು ಕೊಸೆಕ್ಕು ಏನಾಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ. ಥರ್ಡ್ ಕ್ವಾಡ್ರೆಂಟಲ್ಲಿ ಟ್ಯಾನು ಮತ್ತು ಕಾಟ್ ಮಾತ್ರ ಏನಾಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ. ಮತ್ತು ಫೋರ್ತ್ ಕ್ವಾಡ್ರೆಂಟಲ್ಲಿ ಕಾಸು ಮತ್ತು ಸೆಕೆಂಡು ಮಾತ್ರ ಪಾಸಿಟಿವ್ ಆಗಿರುತ್ತೆ. ಇದನ್ನು ಈಸಿಯಾಗಿ ನಾವು ನೆನ್ಪಿಟ್ಕೊಳ್ಳಲು ASTC ಎನ್ನುವಂಥ ASTC ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್, ಫೋರ್ತ್. ಓಕೆ, ಈಗ ಫಸ್ಟ್ ಕ್ವಾಡ್ರೆಂಟಲ್ಲಿ ಎಲ್ಲವೂ ಪಾಸಿಟಿವು, ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನು ಕೊಸೆಕ್ಕು, ಥರ್ಡಲ್ಲಿ ಟ್ಯಾನು ಕಾಟು, ಫೋರ್ತಲ್ಲಿ ಕಾಸು ಸೆಕೆಂಡು ಪಾಸಿಟಿವ್ ಇರುತ್ತೆ. ಇಷ್ಟನ್ನು ನೀವು ನೆನ್ಪಿಟ್ಕೊಳ್ಳಿ. ಹಾಗಾದರೆ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು -3/5 ಅನ್ನುವಂಥದ್ದು ಥರ್ಡ್ ಕ್ವಾಡ್ರೆಂಟಲ್ಲಿ ಇರೋದ್ರಿಂದ ಇಲ್ಲಿ ನೆಗೆಟಿವ್. ಅಂದರೆ ಇವಿಷ್ಟು ಬಿಟ್ಟು ಉಳಿದವುಗಳು ಏನಾಗಿರ್ತವೆ, ನೆಗೆಟಿವ್ ಆಗಿರುತ್ತೆ. ಥರ್ಡ್ ಕ್ವಾಡ್ರೆಂಟಲ್ಲಿ ಟ್ಯಾನು ಮತ್ತು ಕಾಟು ಪಾಸಿಟಿವ್ ಆಗಿರೋದ್ರಿಂದ ಥರ್ಡ್ ಕ್ವಾಡ್ರೆಂಟಲ್ಲಿ ಕಾಸ್ ಯಾವಾಗಲೂ ನೆಗೆಟಿವ್ ಆಗಿರುತ್ತೆ ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ. ಹಾಗಾದರೆ ಉಳಿದ ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳ ಒಂದು ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಿ ಅಂತ ಪ್ರಶ್ನೆ ಇದೆ. ನೆಕ್ಸ್ಟ್ ಸೊಲ್ಯೂಷನು ಕಾಸ್ ಎಕ್ಸ್ ಕೊಟ್ಟಿದ್ದಾರೆ. ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು -3/5. ಇದು ಥರ್ಡ್ ಕ್ವಾಡ್ರೆಂಟಲ್ಲಿ ಇರೋದ್ರಿಂದ ಮೈನಸ್ ಆಗಿದೆ. ಕಾಸ್ದು ಇನ್ವರ್ಸ್ ಏನು, ಸೆಕೆಂಡ್ ಆಫ್ ಎಕ್ಸ್ ಅಂದರೆ ಇದರ ಇನ್ವರ್ಸು -5/3. ಥರ್ಡ್ ಕ್ವಾಡ್ರೆಂಟಲ್ಲಿ ಸೆಕ್ ಕೂಡ ಏನಾಗಿರುತ್ತೆ, ಮೈನಸ್ ಆಗಿರುತ್ತೆ. ನೆಕ್ಸ್ಟ್ ಉಳಿದ ಎಲ್ಲ ಟ್ರಿಗ್ನೋಮೆಟ್ರಿಕ್ ಎಲ್ಲವುಗಳನ್ನು ಕೂಡ ನಾವು ಫೈಂಡ್ ಔಟ್ ಮಾಡೋದಾದರೆ, ಸೊ ನಮಗೆ ಫಾರ್ಮುಲಾ ಗೊತ್ತಿದೆ. ಬೇಸಿಕ್ ಫಾರ್ಮುಲಾ ಏನು, sin² x + cos² x = 1 ಅನ್ನುವಂಥ ಫಾರ್ಮುಲಾ ಗೊತ್ತಿದೆ. ಇಲ್ಲಿ ನಮಗೆ ಸೈನ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕಾಗಿದೆ, ಕಾಸ್ ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ. ಹಾಗಾದರೆ sin² x = ಕಾಸ್ ಈ ಕಡೆ ಹೋದಾಗ 1 - cos² x ಆಗುತ್ತೆ. ಓಕೆ, ಸೈನ್ ವ್ಯಾಲ್ಯೂ ಬೇಕಾಗಿದೆ, ಇದು ಸ್ಕ್ವೇರ್ ಇದೆ, sin ಆಫ್ ಎಕ್ಸ್ √1 - cos² x. ಓಕೆ, ಇವಾಗ ಕಾಸ್ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ, -3/5 ಅಂತ ಇದೆ. 3/5 ಅಂತಂದಾಗ 9² 3² 9 ಆಗುತ್ತೆ, 5² 25 ಆಗುತ್ತೆ. 25 1 25,
ಮೈನಸ್ 9 ಡಿವೈಡೆಡ್ ಬೈ 25. ಇದು 25 ಮೈನಸ್ 9 16 ಡಿವೈಡೆಡ್ ಬೈ 25. 16ದು ಸ್ಕ್ವೇರ್ ರೂಟ್ 16ದು ಸ್ಕ್ವೇರ್ ರೂಟ್ ಏನಪ್ಪ ಅಂದರೆ 4 ಆಗಿರುತ್ತೆ. ಸ್ಕ್ವೇರನ್ನು ನಾವು ರಿಮೂವ್ ಮಾಡೋಣ. ಸ್ಕ್ವೇರ್ ರೂಟು 4 ಡಿವೈಡೆಡ್ ಬೈ 5 ಅಂತ ಬರುತ್ತೆ. ಸೈನ್ ಎಕ್ಸ್ ಥರ್ಡ್ ಕ್ವಾಡ್ರೆಂಟಲ್ಲಿ ಏನಾಗಿರುತ್ತೆ? ಸೈನ್ ಫಂಕ್ಷನ್ ನೋಡಿ, ಸ್ಕ್ವೇರ್ ರೂಟ್ ಆಫ್ ಪ್ಲಸ್ ಆರ್ ಮೈನಸ್ ಬರುತ್ತೆ. ಅಂದರೆ ಸ್ಕ್ವೇರ್ ರೂಟ್ ಅಂಡರ್ ಸ್ಕ್ವೇರ್ ರೂಟನ್ನು ತೆಗೆದಿದ್ದೀವಿ, ಅದಕ್ಕಾಗಿ ಪ್ಲಸ್ ಆರ್ ಮೈನಸ್ 4/5 ಅಂತ ಬರುತ್ತೆ. ಹಾಗಾದರೆ ಎಕ್ಸ್ ಎನ್ನುವಂಥದ್ದು ಥರ್ಡ್ ಕ್ವಾಡ್ರೆಂಟಲ್ಲಿ ಇರೋದರಿಂದ ಈ ಸೈನ್ ಫಂಕ್ಷನ್ನು ಥರ್ಡ್ ಕ್ವಾಡ್ರೆಂಟಲ್ಲಿ ಏನಾಗಿರುತ್ತೆ? ಯಾವಾಗಲೂ ನೆಗೆಟಿವ್ ಆಗಿರುತ್ತೆ. ಹಾಗಾದರೆ ಸೈನ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು -4/5 ಅಂತಾಯಿತು. ಸೊ ಇವಾಗ 3 ವ್ಯಾಲ್ಯೂಗಳು ಸಿಕ್ಕವು. ಸೈನ್ದು ಇನ್ವರ್ಸ್ ಏನಾಗಿರುತ್ತೆ? ಕೊಸೆಕ್ ಆಫ್ ಎಕ್ಸ್. ಹಾಗಾದರೆ -5/4 ಅಂತ ಆಯಿತು. ನೆಕ್ಸ್ಟು ಟ್ಯಾನ್ ಕಾಟನ್ನು ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಓಕೆ, ಟ್ಯಾನ್ ಎಕ್ಸ್ ಅಂದರೆ ಏನು? ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಅಂತ ಗೊತ್ತಿದೆ. ಸೊ ಸೈನ್ ವ್ಯಾಲ್ಯೂ ಏನಿದೆ? -4/5 ಅಂತ ಇದೆ. ಡಿವೈಡೆಡ್ ಬೈ ಕಾಸ್ ವ್ಯಾಲ್ಯೂ ಏನಿದೆ? -3/5 ಅಂತ ಇದೆ. ಈ 5 ಏನಾಗುತ್ತೆ? ಮೇಲ್ಗಡೆ ಬರುತ್ತೆ. ಇವಾಗ ಏನಾಗುತ್ತೆ? 5/3 ಅಂತ ಆಗುತ್ತೆ. 5/5 ಕ್ಯಾನ್ಸಲ್ ಆಗುತ್ತೆ. ಹಾಗೆ ಇದು ಮೈನಸ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಆವಾಗ ನಮಗೆ ಉಳಿಯುವಂಥದ್ದು ಏನಪ್ಪ ಅಂದರೆ ವ್ಯಾಲ್ಯೂ ಕೊನೆಯದಾಗಿ 4/3 ಬರುತ್ತೆ. 4/3 ಅಂದರೆ ಟ್ಯಾನ್ ವ್ಯಾಲ್ಯೂ ಥರ್ಡ್ ಕ್ವಾಡ್ರೆಂಟಲ್ಲಿ ಯಾವಾಗಲೂ ಪಾಸಿಟಿವ್ ಆಗಿರುತ್ತೆ. ಹಾಗಾಗಿ ಪಾಸಿಟಿವ್ 4/3 ಅಂತಾಯಿತು. ಹಾಗಾದರೆ ಕಾಟ್ ಎಕ್ಸ್ ಏನಾಗಿರುತ್ತೆ? ಪಾಸಿಟಿವ್ ಆಗಿರುತ್ತೆ ಥರ್ಡ್ ಕ್ವಾಡ್ರೆಂಟಲ್ಲಿ 3/4. ಓಕೆ, ಕಾಸ್ ವ್ಯಾಲ್ಯೂ ಸೆಕೆಂಡ್ ಆಫ್ ಎಕ್ಸ್, ಟ್ಯಾನ್ ಎಕ್ಸ್, ಕಾಟ್ ಎಕ್ಸ್, ಸೈನ್ ಎಕ್ಸ್, ಕೊಸೆಕ್ ಆಫ್ ಎಕ್ಸ್. ಸೊಲ್ಯೂಷನನ್ನು ನೋಡೋಣ. ನೆಕ್ಸ್ಟ್ ಎಕ್ಸಾಂಪಲು, ಇಫ್ ಕಾಟ್ ಎಕ್ಸ್ ಇಸ್ ಈಕ್ವಲ್ ಟು -5/12 ಆದರೆ ಎಕ್ಸ್ ಇಸ್ ಲೈಸ್ ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್, ಫೈಂಡ್ ದ ವ್ಯಾಲ್ಯೂ ಆಫ್ ಅದರ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಸೊ ಕಾಟ್ ಎಕ್ಸ್ ಇಸ್ ಈಕ್ವಲ್ ಟು -5/12 ಅಂತ ಆಯಿತು. ಎಕ್ಸ್ ಇಸ್ ಲೈಸ್ ಬಿಟ್ವೀನ್ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಕಾಟ್ ಯಾವಾಗಲೂ ಮೈನಸ್ ಇರುತ್ತೆ. ಕಾಟ್ ಯಾವಾಗ ಪ್ಲಸ್ ಇರುತ್ತೆ? ಥರ್ಡ್ ಕ್ವಾಡ್ರೆಂಟಲ್ಲಿ ಕಾಟು ಪ್ಲಸ್ ಇರುತ್ತೆ. ಇವಾಗ ಸೆಕೆಂಡ್ ಕ್ವಾಡ್ರೆಂಟ್ ಅಂದಾಗ ಕಾಟು ಮೈನಸ್ ಆಗಿರುತ್ತೆ. ಹಾಗಾದರೆ ನಮಗೆ ಟ್ಯಾನ್ ವ್ಯಾಲ್ಯೂ ಗೊತ್ತಾಗುತ್ತೆ. ಅಂದರೆ ಇದರ ಇನ್ವರ್ಸ್ -12/5 ಅಂತಾಯಿತು. ಸೊ ಇವಾಗ ರಿಮೈನಿಂಗ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳನ್ನು ಫೈಂಡ್ ಔಟ್ ಮಾಡಬೇಕು. ನಮಗೆ ಒಂದು ಬೇಸಿಕ್ ಫಾರ್ಮುಲಾ ಗೊತ್ತಿದೆ. ಏನು ಬೇಸಿಕ್ ಫಾರ್ಮುಲಾ? ಸೆಕೆಂಡ್ ಸ್ಕ್ವೇರ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 + tan ಸ್ಕ್ವೇರ್. ಈ ಒಂದು ಸೂತ್ರವನ್ನು ನಾನು ಪ್ರೀವಿಯಸ್ಸಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಓಕೆ, ಇವಾಗ ಸೆಕೆಂಡ್ ಸ್ಕ್ವೇರ್ ಆಫ್ ಎಕ್ಸ್ 1 + tan ವ್ಯಾಲ್ಯೂ ಗೊತ್ತಿದೆ, -12/5 ಹೋಲ್ ಸ್ಕ್ವೇರ್. 1 + 12 ಸ್ಕ್ವೇರ್ ಎಷ್ಟಾಗುತ್ತೆ? 144 ಆಗುತ್ತೆ. 144 ಆಗುತ್ತೆ. 5 ಸ್ಕ್ವೇರು 25 ಆಗುತ್ತೆ. 25 + 25 1 + 25, 25 + 144 169 ಡಿವೈಡೆಡ್ ಬೈ 25. ಈ ಸೆಕೆಂಡ್ ಸ್ಕ್ವೇರ್ ಇದೆ. ಇದು ಸೆಕ್ ಆಫ್ ಎಕ್ಸ್ ಅಂದಾಗ ಇದು ಅಂಡರ್ ರೂಟ್ರಲ್ಲಿ ತೆಗೆದುಕೊಳ್ಳೋಣ. 169 ಇದು 13ರ ವರ್ಗ ಮತ್ತು 25 ಅನ್ನುವಂಥದ್ದು 5ರ ವರ್ಗ ಆಗಿದೆ. ಸೆಕೆಂಡ್ ಆಫ್ ಎಕ್ಸ್ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೆಕ್ ಯಾವಾಗಲೂ ಏನಾಗಿರುತ್ತೆ? ಮೈನಸ್ ಆಗಿರುತ್ತೆ. 13/5 ಅಂತಾಗುತ್ತೆ. ಸೆಕೆಂಡ್ ಆಫ್ ಎಕ್ಸ್ದು ಇನ್ವರ್ಸ್ ಯಾವುದಾಗಿರುತ್ತೆ? ಕಾಸ್ ಎಕ್ಸ್ ಕೂಡ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಏನಾಗಿರುತ್ತೆ? ಮೈನಸ್ ಆಗಿರುತ್ತೆ. ಮೈನಸ್ ಇದರ ಇನ್ವರ್ಸ್ ಅಂದಾಗ -5/13 ಅಂತಾಯಿತು. ನೆಕ್ಸ್ಟ್ ಏನನ್ನು ನಾವು ಫೈಂಡ್ ಔಟ್ ಮಾಡಬೇಕಪ್ಪ ಅಂತಂದಾಗ, ಈಗ ನಮಗೆ ಕಾಸ್ ವ್ಯಾಲ್ಯೂ ಸಿಕ್ಕಿದ್ದು ಸೆಕೆಂಡ್ ಆಫ್ ಎಕ್ಸ್. ಇನ್ನು ಉಳಿದ 2 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳ ವ್ಯಾಲ್ಯೂಗಳನ್ನು ಫೈಂಡ್ ಔಟ್ ಮಾಡಬೇಕು. ಅವು ಯಾವಪ್ಪ ಅಂದರೆ ಸೈನು ಮತ್ತು ಅದರ ಒಂದು ಇನ್ವರ್ಸ್. ಸೊ ನೆಕ್ಸ್ಟು ನಮಗೆ ಗೊತ್ತಿದೆ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಅನ್ನುವಂಥದ್ದು ಗೊತ್ತಿದೆ. ನಮಗೆ ಈಗ ಟ್ಯಾನ್ ಎಕ್ಸ್ ವ್ಯಾಲ್ಯೂ ಗೊತ್ತಿದೆ ಮತ್ತು ಕಾಸ್ ಎಕ್ಸ್ ವ್ಯಾಲ್ಯೂ ಕೂಡ ಗೊತ್ತಿದೆ. ಈಗ ಸೈನ್ ಎಕ್ಸ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡೋಣ. ಸೈನ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಅಂತ ಮಾಡ್ಬೋದಾ? ಓಕೆ, ಇವಾಗ ಟ್ಯಾನ್ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ? -12/5 ಅಂತ ಇದೆ. ಕಾಸ್ ವ್ಯಾಲ್ಯೂ ಎಷ್ಟಿದೆ? -5
ಡಿವೈಡೆಡ್ ಬೈ 13 ಅಂತಾಯಿತು. ಎರಡನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಪೈ ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಮೈನಸ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಆವಾಗ 12/13 ಅಂತಾಯಿತು. ಸೈನ್ ವ್ಯಾಲ್ಯೂ 12/13 ಅಂತಾಯಿತು. ಸೈನ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 12/13. ಹಾಗಾದರೆ ಕೊಸೆಕ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇದರ ಇನ್ವರ್ಸ್ ಏನಾಗಿರುತ್ತೆ 13/12 ಅಂತಾಗುತ್ತೆ. ಈಗ ಸೈನು ಮತ್ತು ಕೊಸೆಕ್ಕು ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಪ್ಲಸ್ ಆಗಿರುತ್ತೆ. ಹಾಗಾಗಿ ಎರಡೂ ಕೂಡ ಏನಾಗ್ತಾಯಿದೆ ಪ್ಲಸ್ಸಲ್ಲಿ ಬರ್ತಾ ಇದೆ. ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೊಟ್ಟಾಗ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ನಿಮಗೆ ಯಾವ ಕ್ವಾಡ್ರೆಂಟಲ್ಲಿ ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸು ಯಾವ ಒಂದು ಸೈನನ್ನು ಹೊಂದಿರುತ್ತೆ ಅನ್ನೋದನ್ನು ಚೆನ್ನಾಗಿ ತಿಳ್ಕೊಂಡಿದ್ರೆ ಮಾತ್ರ ಇದನ್ನು ನೀವು ಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್, ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ 31π ಡಿವೈಡೆಡ್ ಬೈ 3 ಅಂತ ಇದೆ. ಸೊ ಸೊಲ್ಯೂಷನನ್ನು ನೋಡೋಣ. ಇವಾಗ ಸೈನ್ ಆಫ್ 31π ಡಿವೈಡೆಡ್ ಬೈ 3 ಅಂತ ಇದೆ. ಇದನ್ನು ನಾವು ಈಸಿಯಾಗಿ ಈ ರೀತಿಯಾಗಿ ಬರೀಬೋದು. ಯಾವ ರೀತಿಯಾಗಿ? ಈಗ 31 ಇದೆ, ಇದು 30 10 30 ಪ್ಲಸ್ 1 ತಂದಾಗ 10π ಪ್ಲಸ್ π/3 ಅಂತ ಬರಿಬೋದು. ಅಂದರೆ 10 × 3 30 ಆಗುತ್ತೆ, 30 + 1 31 ಆಗುತ್ತೆ. ಈ ರೀತಿಯಾಗಿ ನಾವು ಬರಿಬೋದು. ನೆಕ್ಸ್ಟ್ ಇದನ್ನು ನಾವು ಸೈನ್ ಆಫ್ 10π ಪ್ಲಸ್ ಸೈನ್ ಆಫ್ π/3 ಅಂತ ಬರಿಬೋದು. ಓಕೆ, ನಿಮಗೆ ಒಂದು ಜನರಲ್ ಫಾರ್ಮುಲಾವನ್ನು ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಏನಂತ? ಸೈನ್ ಆಫ್ nπ ಈಸ್ ಈಕ್ವಲ್ಸ್ ಟು 0. ಓಕೆ, ಈ n ಪ್ಲೇಸಲ್ಲಿ n ಈಸ್ ಈಕ್ವಲ್ ಟು ಎನಿ ಇಂಟೀಜರ್, ಹಾಗಾಗಿ n = 10 ಅಂತ ಇದೆ. ಹಾಗಾದರೆ ಸೈನ್ ಆಫ್ 10π ಯಾವಾಗಲೂ 0 ಆಗಿರುತ್ತೆ. ಇದು ಜನರಲ್ ಫಾರ್ಮುಲಾ ನಾವು ಡಿಸ್ಕಸ್ ಮಾಡಿದ್ವಿ ಪ್ರೀವಿಯಸ್ ಕ್ಲಾಸಲ್ಲಿ. ನೋಡ್ದಿರೋರು ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಅದನ್ನು ನೀವು ಚೆಕ್ ಮಾಡಿ ನೋಡ್ಬೋದು. ಈ ರೀತಿಯಾದ ಪ್ರಶ್ನೆಗಳನ್ನು ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೈನ್ದು ಜನರಲ್ ಫಾರ್ಮುಲಾ ಏನಿರುತ್ತೆ, ಕಾಸ್ದು ಏನಿದೆ, ಕೊಸೆಕ್ದು ಏನಿದೆ, ಟ್ಯಾನ್ ಇದೆ, ಅದನ್ನು ನೀವು ತಿಳ್ಕೊಂಡ್ರೆ ಮಾತ್ರ ಈ ರೀತಿಯಾದ ಎಕ್ಸಾಂಪಲ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಸೈನ್ ಆಫ್ nπ = 0 ಅಂತಾಯಿತು. ಹಾಗಾದರೆ ನಾವು ಇದನ್ನು ಏನು ಮಾಡೋಣ? 0 ಪ್ಲಸ್ ಸೈನ್ ಆಫ್ π/3. π/3 ಅಂತಂದರೆ ಎಷ್ಟು ಡಿಗ್ರಿ ಆ್ಯಂಗಲ್ ಆಗಿರುತ್ತೆ? ಓಕೆ, ಈ π/3 ಅಂದರೆ ಎಷ್ಟು ಡಿಗ್ರಿ ಆಗಿದೆ? ಇದು ರೇಡಿಯನಲ್ಲಿದೆ. ಡಿಗ್ರಿನಲ್ಲಿ ತಂದಾಗ ನಾವು ಎಷ್ಟು π/3 ನಿಮಗೆ ಗೊತ್ತಿದೆ. ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳ ವ್ಯಾಲ್ಯೂಗಳನ್ನು ಡಿಗ್ರಿನಲ್ಲಿ ಯಾವ ರೀತಿಯಾಗಿ ಮೆಜರ್ಮೆಂಟ್ ಮಾಡ್ತಾರೆ, ರೇಡಿಯನಲ್ಲಿ ಯಾವ ರೀತಿಯಾಗಿ ಮೆಜರ್ಮೆಂಟ್ ಮಾಡ್ತಾರೆ ಎನ್ನುವಂಥದ್ದು ಗೊತ್ತಿದೆ. ಹಾಗಾದರೆ π/3 ಅಂದರೆ 60 ಡಿಗ್ರಿ, ಸೈನ್ 60 ಡಿಗ್ರಿ ಎನ್ನುವಂಥದ್ದು. ಹಾಗಾದರೆ ಸೈನ್ 60 ಡಿಗ್ರಿ ಎಷ್ಟು? √3/2. ಓಕೆ, ಫೈನಲ್ ಆನ್ಸರ್ ಈಸ್ √3/2. ನೆಕ್ಸ್ಟ್ ಎಕ್ಸಾಂಪಲ್, ಫೈಂಡ್ ದ ವ್ಯಾಲ್ಯೂ ಆಫ್ ಕಾಸ್ -1710 ಡಿಗ್ರಿ ಅಂತ ಇದೆ. ಇದು ಡಿಗ್ರಿನಲ್ಲಿದೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇದು ಕಾಸ್ ಫಂಕ್ಷನ್ ಇದೆ. ಓಕೆ, ಕಾಸ್ ಫಂಕ್ಷನ್ ಇದನ್ನು ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡಬೇಕಾದ್ರೆ, ಸೊ ಈಗ ಕಾಸ್ ಫಂಕ್ಷನ್ನು ಯಾವ ಒಂದು ಟೈಮ್ನಲ್ಲಿ 0 ಬರುತ್ತೆ, ಯಾವ ಒಂದು ಟೈಮ್ನಲ್ಲಿ 0 ಬರುತ್ತೆ. ಈ ರೀತಿಯಾಗಿ ನಾವು ಒಂದು ಯೂನಿಟ್ ಸರ್ಕಲನ್ನು ಕನ್ಸಿಡರ್ ಮಾಡಿದಾಗ ಈ ಒಂದು ಅಡ್ಜಸೆಂಟ್ ಸೈಡ್ ಅಂತಂದಾಗ ಈ ಒಂದು ಪ್ಲೇಸ್ನಲ್ಲಿ ಅಂದರೆ ಸೈನ್ 0, ಇವಾಗ ಇನಿಷಿಯಲಲ್ಲಿ ಸೈನ್ 0 ಏನಾಗಿರುತ್ತೆ, ಯಾವಾಗಲೂ ಏನಾಗಿರುತ್ತೆ 1 ಇರುತ್ತೆ. ಓಕೆ, 90 ಡಿಗ್ರಿ ಬಂದಾಗ ಏನಾಗಿರುತ್ತೆ 0 ಆಗಿರುತ್ತೆ. ಇಲ್ಲಿ ಕಾಸ್ ವ್ಯಾಲ್ಯೂ 180 ಅಂದಾಗ ಮೈನಸ್ ಬರುತ್ತೆ. ಓಕೆ, ನೆಕ್ಸ್ಟು 270 ಅಂದಾಗ 0 ಬರುತ್ತೆ. ಓಕೆ, ಹಾಗಾದರೆ ಈ ಕಾಸ್ ವ್ಯಾಲ್ಯೂವನ್ನು ಒಂದು ಸರ್ಕಲ್ ಅಂದಾಗ 360 ಆಗುತ್ತೆ. ಅಂದರೆ ನಾವು ಈಗ ಈ ಕಾಸ್ ಫಂಕ್ಷನ್ ಅಂತ ಕಾಸ್ 90 = 0 ಬರೋ ಹಾಗೆ ನಾವು ಮಾಡ್ಕೋಬೇಕು. ಈಗ ಒಂದು ಸಾರಿ ಈ ಕಾಸ್ ಫಂಕ್ಷನು ಆ್ಯಂಗಲನ್ನು ತೆಗೆದುಕೊಂಡಾಗ 360 ಡಿಗ್ರಿ ಆಗುತ್ತೆ. ಇದನ್ನು ನಾವು 2π ಅಂತ ಬರಿತೀವಿ. ಓಕೆ, ಈಗ ಇಷ್ಟಲ್ಲಿ 1710 ಈ ಡಿಗ್ರಿನಲ್ಲಿ 360 ಮೈನಸ್ ಮಾಡಿದಾಗ ಅಥವಾ ಕೂಡಿದಾಗ 90 ಬರುತ್ತಾ? ಇಲ್ಲ.
ಹಾಗಾದರೆ ನಾವು ಯಾವ ರೀತಿಯಾಗಿ ಮಾಡ್ಬೋದಪ್ಪ ಅಂದರೆ ಕಾಸ್ ಫಂಕ್ಷನನ್ನು ನಿಯರ್ ಬೈ, ಇದರ ಒಂದು ನಿಯರ್ ಬೈ ಯಾವುದಾದ್ರೂ ಒಂದು ವ್ಯಾಲ್ಯೂವನ್ನು ತೆಗೆದುಕೊಂಡಾಗ ನಮಗೆ 90 ಬರಬೇಕು. ಈಗ ಇದು 360 ಆಯಿತು. ಇನ್ನೊಂದು ಸಾರಿ ರಿಪೀಟಾಗಿ ಆ್ಯಂಗಲ್ ತೆಗೆದುಕೊಳ್ಳೋಣ. ಅವಾಗ ಎಷ್ಟು ಬರುತ್ತೆ? 720 ಬರುತ್ತೆ. ಅಂದರೆ 360 + 360 ಅಂದಾಗ 720. ಮತ್ತೊಂದು ಸಾರಿ ಆ್ಯಂಗಲನ್ನು ತೆಗೆದುಕೊಳ್ಳೋಣ. ಆವಾಗ 1080 ಬರುತ್ತೆ. ಹಾಗೆ ಅದು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಸುತ್ತನ್ನು ತೆಗೆದುಕೊಳ್ಳೋಣ, ಇನ್ನೊಂದು ಆ್ಯಂಗಲನ್ನು ತೆಗೆದುಕೊಳ್ಳೋಣ ರೊಟೇಟ್ ಮಾಡಿ. ಆವಾಗ 1440 ಬರುತ್ತೆ. ಆವಾಗಲೂ ಕೂಡ ಆಗೋದಿಲ್ಲ. 5ನೇ ಸಾರಿ ಇನ್ನೊಂದು ರೊಟೇಷನನ್ನು ತೆಗೆದುಕೊಳ್ಳೋಣ. ಆವಾಗ ಎಷ್ಟಾಗುತ್ತೆ ಅಂದರೆ 1800 ಆಗುತ್ತೆ. 1800. ಓಕೆ, ಅದು ಎಷ್ಟಾಗತ್ತೆಪ್ಪ ಅಂದರೆ 5 × 360. ಓಕೆ, 5 ಟೈಮ್ಸ್ ಇದು ಆ್ಯಂಗಲ್ ರೊಟೇಟ್ ಆಗಿದೆ. ಆವಾಗ ಏನಾಗುತ್ತೆ? ಕಾಸ್ 90 ಬರುತ್ತೆ. ಅಂದರೆ 1710 + 1800 ಅಂದಾಗ ಇವಾಗ ಏನು ಬರುತ್ತೆ? ಕಾಸ್ 90 ಡಿಗ್ರಿ ಬರುತ್ತೆ. ಕಾಸ್ 90 ವ್ಯಾಲ್ಯೂ ಎಷ್ಟು? 0. ಓಕೆ, ಈ ರೀತಿಯಾಗಿ ವ್ಯಾಲ್ಯೂಸ್ಗಳನ್ನು ನಾವು ಫೈಂಡ್ ಔಟ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಈ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳ ಕ್ವಾಡ್ರೆಂಟಲ್, ಯಾವ ಕ್ವಾಡ್ರೆಂಟ್ಗೆ ಸಂಬಂಧಿಸಿದ ಹಾಗೆ ಆ್ಯಂಗಲ್ಗೆ ಸಂಬಂಧಿಸಿದ ಹಾಗೆ ಎಕ್ಸಾಂಪಲ್ಗಳಿದ್ದವು. ಇದಕ್ಕೆ ಸಂಬಂಧಿಸಿದ ಎಕ್ಸಸೈಸನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಇನ್ನೂವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.